ಈಗಾಗಲೇ ಶಿವಮೊಗ್ಗ ನಗರದಲ್ಲಿ ಗಂಗೋತ್ರಿ ಅಂತ ಒಂದು PUC ಸೈನ್ಸ್ ಮತ್ತು ಕಾಮರ್ಸ್ ಕಾಲೇಜ್, ಇದು 2018ರಲ್ಲಿ ಮೈಸೂರು ಎಜುಕೇಷನ್ ಅಕಾಡೆಮಿಯ ಟ್ರಸ್ಟ್ ಅಡಿಯಲ್ಲಿ ಪ್ರಾರಂಭವಾದಂಥ ಕಾಲೇಜು. ಈ ಕಾಲೇಜಿನಲ್ಲಿ ಈಗಾಗಲೇ ಸೈನ್ಸು ಮತ್ತು ಕಾಮರ್ಸು ಇವತ್ತು ನಡೀತಿದ್ದು, ಅದರಲ್ಲಿ ಈಗಾಗಲೇ ಆಡಳಿತ ಮಂಡಳಿ, ಹಳೆಯಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯ ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥವ್ರು ಮತ್ತು ಹೊಸ ಆಡಳಿತ ಮಂಡಳಿಗೆ ನಾವೆಲ್ಲ ಸುಮಾರು ಒಂದು 7 ಜನ ನಿರ್ದೇಶಕರುಗಳು ಇವತ್ತು ಹೊಸದಾಗಿ ಈ ಕಾಲೇಜಿನ ಆಡಳಿತವನ್ನು ತೆಗೆದುಕೊಂಡಿದ್ದೇವೆ. ಇದರಲ್ಲಿ ಈ ಆಡಳಿತ ಮಂಡಳಿಯಲ್ಲಿ ಉಪಾಧ್ಯಕ್ಷರುಗಳಾಗಿ ನಮ್ಮ ನಿವೃತ್ತ DFO ಮಂಜುನಾಥ್ರವರು ಮತ್ತು ಹಿರಿಯ ವಕೀಲರಾದಂಥ ಕೃಷ್ಣಮೂರ್ತಿಯವರು, ಮತ್ತು ಕಾರ್ಯದರ್ಶಿಗಳಾಗಿ ಜಗದೀಶ್ ಅವರು, ಮತ್ತು ಜಂಟಿ ಕಾರ್ಯದರ್ಶಿಗಳಾಗಿ ರಾಕೇಶ್ ಅವರು ಮತ್ತು ಡಾಕ್ಟರ್ ಇರ್ಫಾನ್ ರವರು, ಮತ್ತು ನಿರ್ದೇಶಕರುಗಳಾಗಿ ಚಂದನ್ ಅವರು, ಸ್ವಾಮಿಯವರು ಮತ್ತು ಪರಮೇಶ್ವರವರು, ಇನ್ನೊಬ್ಬರು ಖಜಾಂಚಿಯಾಗಿ ದಿನೇಶ್ ಪಾಟೀಲ್ ರವರು. ಇವತ್ತು ಸುಮಾರು ಹೊಸ ಒಂದು ಟೀಮ್ನೊಂದಿಗೆ ಇವತ್ತು ಗಂಗೋತ್ರಿ ಕಾಲೇಜನ್ನು ನಾವು ಈಗಾಗಲೇ ನಡೆಸೋಕ್ಕೆ ಹೊರಟಿದ್ದೇವೆ. ಈಗಾಗಲೇ ಗಂಗೋತ್ರಿ ಕಾಲೇಜಿನಲ್ಲಿ ಸುಮಾರು 7 ವರ್ಷಗಳಿಂದ ಉತ್ತಮವಾದ ಫಲಿತಾಂಶವನ್ನು, ಸುಮಾರು 100% ಫಲಿತಾಂಶವನ್ನು ಕೊಟ್ಟಿದೆ. ಆದರೆ ಇವತ್ತು ಕಾಲೇಜು ಈಗಾಗಲೇ ತಮಗೆ ಗೊತ್ತಿದೆ, ಒಂದು ಶಿಕ್ಷಣ ಇವತ್ತು ಯಾವ ಮಟ್ಟದಲ್ಲಿ ಮನುಷ್ಯನಿಗೆ ಅನಿವಾರ್ಯ ಅಂತಕ್ಕಂಥದ್ದು. ಅದಲ್ಲದೆ ಇವತ್ತು ಶಿಕ್ಷಣ ಭಾಳಷ್ಟು ದುಬಾರಿನೂ ಕೂಡ ಆಗ್ತಾ ಇದೆ. ಸಾಮಾನ್ಯ ಮಧ್ಯಮ ವರ್ಗದವರಿಗೆ ಇವತ್ತು ಒಳ್ಳೆಯ ಕಾಲೇಜು ಮತ್ತು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ಲಿಕ್ಕೆ ಭಾಳ ಕಷ್ಟ ಆಗ್ತಾಯಿದೆ. ಯಾಕೆಂದರೆ ಇವತ್ತಿನ ಖರ್ಚು ವೆಚ್ಚಗಳು ಮತ್ತು ಈ ಒಂದು ಜನಸಂಖ್ಯೆ ವೇಗವಾಗಿ ಬೆಳೀತಕ್ಕಂಥ ಸಂದರ್ಭದಲ್ಲಿ ಕಾಂಪಿಟೇಷನ್ ಯುಗ ಪ್ರಾರಂಭವಾಗಿದೆ. ಅಂತಹ ಸಂದರ್ಭದಲ್ಲಿ ಗಂಗೋತ್ರಿ ಕಾಲೇಜಿನಲ್ಲಿ ಕೆಲವೊಂದು ವಿಚಾರಗಳನ್ನು, ಹೊಸ ವಿಚಾರಗಳನ್ನು ಇಟ್ಕೊಂಡು ಇವತ್ತು ನಾವು ಇದನ್ನು ಪ್ರಾರಂಭ ಮಾಡಿದ್ದೇವೆ ಈಗಾಗಲೇ. ಹಾಗಾಗಿ ನಮ್ಮ ಕಾಲೇಜಿನ ವತಿಯಿಂದ ನಾಡಿದ್ದು 13ನೇ ತಾರೀಕು ಶನಿವಾರ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5:30ವರೆಗೂ ಸುಮಾರು 1 ರಿಂದ 1.5 ಸಾವಿರ ಮಕ್ಕಳಿಗೆ ಒಂದು ಕಾರ್ಯಾಗಾರವನ್ನು ನಾವು SLC ಮಕ್ಕಳಿಗೆ ಕಾರ್ಯಾಗಾರವನ್ನು ಅಲ್ಲಿ ನಡೆಸ್ತಾ ಇದ್ದೇವೆ. ಅದರಲ್ಲಿ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಇವತ್ತು ಮಕ್ಕಳಿಗೆ ಬಹಳ ಒತ್ತಡದ ಶಿಕ್ಷಣ ಸಿಗ್ತಾ ಇದೆ, ಬಹಳ ಪ್ರೆಷರ್ ಬೀಳ್ತಾ ಇದೆ. ಇವತ್ತು ಪರೀಕ್ಷೆ ಅಂದ ಕೂಡಲೇ ಮಕ್ಕಳುಗಳು ಟೆನ್ಷನ್ ಆಗ್ತಕ್ಕಂಥದ್ದು, ನರ್ವಸ್ ಆಗ್ತಕ್ಕಂಥದ್ದು, ಭಯ ಬೀಳ್ತಕ್ಕಂಥದ್ದು, ಮತ್ತು ನೀವು ಏನು ಎಷ್ಟು ಚೆನ್ನಾಗಿ ಪ್ರಿಪ್ರೇಷನ್ ಆದರೂ ಕೂಡ ಎಕ್ಸಾಮ್ನಲ್ಲಿ ಸರಿಯಾಗಿ ಅದನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇವತ್ತು ನಾವು ನಮ್ಮ ಗಂಗೋತ್ರಿ ಕಾಲೇಜ್ ವತಿಯಿಂದ ಒಂದು ಪರೀಕ್ಷಾ ಹಬ್ಬ ಅಂತೇಳಿ, ಅಂದರೆ ಪರೀಕ್ಷೆಯನ್ನು ಮಕ್ಕಳು ಬಹಳ ಈಸಿಯಾಗಿ, ಸರಳವಾಗಿ ಮತ್ತು ಭಾಳ ಒಂದು ಧೈರ್ಯದಿಂದ ಯಾವ ರೀತಿ ಅಟೆಂಡ್ ಮಾಡಬೇಕು, ಎಕ್ಸಾಮನ್ನು ಯಾವ ರೀತಿ ಬರೀಬೇಕು. ಯಾಕೆಂತ ಹೇಳಿದ್ರೆ ಇವತ್ತು ಮಕ್ಕಳುಗಳು ಎಲ್ಲರೂ ಓದಿರ್ತಾರೆ, ಭಾಳ ಚೆನ್ನಾಗಿ ಓದಿರ್ತಾರೆ. ನೀವು ಪರೀಕ್ಷೆ ಬಂದಾಗ ಭಾಳಷ್ಟು ಮಕ್ಕಳುಗಳು ಎಷ್ಟು ಬುದ್ಧಿವಂತರಿದ್ದಾರೋ ಅವರು ಪರೀಕ್ಷೆಯಲ್ಲಿ ನಿಮಗೆ SLCಯಲ್ಲಿ ಸ್ಕೋರ್ಗಳನ್ನ ಕಡಿಮೆ ಮಾಡ್ತಕ್ಕಂಥದ್ದು, ಅವರು ಓದಿದಕ್ಕೂ ಆ ಸ್ಕೋರ್ಗೆ ಸಂಬಂಧನೇ ಇರೋದಿಲ್ಲ. ಹಾಗಾಗಿ ಇವತ್ತು ಅದಕ್ಕೆ ಯಾವ ರೀತಿಯಾಗಿ ನೀವು ಪರೀಕ್ಷೆಯನ್ನು ಟೆಕ್ನಿಕಲ್ ಆಗಿ ಇವತ್ತು ನೀವು ಎಕ್ಸಾಮನ್ನು ಅಟೆಂಡ್ ಮಾಡ್ತಕ್ಕಂಥದ್ದೇ ಒಂದು ಕಲೆ ಅದು. ಯಾಕೆಂತ ಹೇಳಿದ್ರೆ ನೀವು ಓದೋದ್ ಕೂಡಲೇ, ನೀವು ಎಕ್ಸಾಮ್ ಬರೆದ ಕೂಡಲೇ ಮಾರ್ಕ್ಸ್ ಬರೋದಿಲ್ಲ. ಅದನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಇವತ್ತು ಪ್ರಶ್ನೆಗಳನ್ನು ಸುಮಾರು 16 ಮೆಥಡ್ಗಳಲ್ಲಿ ಕೇಳ್ತಕ್ಕಂಥ ವಿಚಾರಗಳಿರ್ತವೆ. ನೀವು ಅದು ಆನ್ಸರ್ ಒಂದೇ ಆಗಿರುತ್ತೆ, ಆದರೆ ಪ್ರಶ್ನೆಯನ್ನ ಡಿಫ್ರೆಂಟ್ ಆ್ಯಂಗಲ್ನಲ್ಲಿ ಕೇಳಿದಾಗ ಮಕ್ಕಳುಗಳು ಅದನ್ನ ಗೊತ್ತಾಗೋದಿಲ್ಲ, ಅವರಿಗೆ ಯಾವ ರೀತಿ ನಾವು ಅಟೆಂಡ್ ಮಾಡಬೇಕು, ಇದಕ್ಕೆ ಆನ್ಸರ್ ಏನು ಅಂತ ಹೇಳಿ ಅದನ್ನ ಭಯ ಪಡ್ತಕ್ಕಂಥ ಕೆಲಸ ನಡೀತದೆ. ಹಾಗಾಗಿ ಅದಕ್ಕೆ ಒಂದು ಕಾರ್ಯಾಗಾರವನ್ನು ನಾವು ಗಂಗೋತ್ರಿ ಕಾಲೇಜ್ ವತಿಯಿಂದ ನಮ್ಮ ಆಡಳಿತ ಮಂಡಳಿಯ ಎಲ್ಲರೂ ಕೂಡ, ನಮ್ಮ ಪ್ರಿನ್ಸಿಪಾಲ್ ಇದ್ದಾರೆ ಮತ್ತು ಅಡ್ಮಿನಿಸ್ಟ್ರೇಟಿವ್ ಆಗಿ ರೂಪರವರು, ನಾವೆಲ್ಲರೂ ಕೂಡಿ ಇವತ್ತು ಒಂದು ಹೊಸ ವಿಚಾರವನ್ನು ಇವತ್ತು ಪ್ರೆಸೆಂಟ್ ಮಾಡಿದ್ದೇವೆ. ಈಗಾಗಲೇ ಒಂದು ವರ್ಕ್ಶಾಪ್ ಅನ್ನ ಸುಮಾರು 1500 ಮಕ್ಕಳಿಗೆ ನಡೆಸ್ತಕ್ಕಂಥದ್ದು, ಅದರ ಉದ್ಘಾಟನೆಯನ್ನು ಜಿಲ್ಲಾ ಅಧಿಕಾರಿಗಳು ಮಾಡ್ತಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ರಕ್ಷಣಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತಿನ CO ಅವರು ಮತ್ತು DDPI ಅವರು ಮತ್ತು BA ಅವರು, ಹೀಗೆ ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಅದರ ಜೊತೆಯಲ್ಲಿ ಅದಕ್ಕೆ ಬೇಕಾದಂಥ ರಿಸೋರ್ಸ್ ಪರ್ಸನ್ ಯಾರು
ಆ ಎಕ್ಸಾಮ್ಗಳನ್ನ ಯಾವ ರೀತಿಯಾಗಿ ನೀವು ಮಕ್ಕಳುಗಳು ಈಸಿಯಾಗಿ ಅಟೆಂಡ್ ಮಾಡೋದು ಮತ್ತು ಟೆಕ್ನಿಕಲ್ ಆಗಿ ಅದನ್ನ ಮಾಡ್ತಕ್ಕಂಥದಕ್ಕೆ ಈಗಾಗಲೇ ನಾವು ಮೈಸೂರಿಂದ ಚೇತನ್ ರಾಮ್ ಅಂತ ಹೇಳಿ ಪ್ರೊಫೆಸರ್ ಅವರು ಈಗಾಗಲೇ ಅದ್ರ ಬಗ್ಗೆ ಮೋಟಿವೇಟಿವ್ ಸ್ಪೀಕರ್ ಆಗಿ ಅವರು ಆಗಮಿಸ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಸುರೇಶ್ ಕುಲಕರ್ಣಿ ಅಂತ ಹೇಳಿ ಧಾರವಾಡ ಹುಬ್ಬಳ್ಳಿ ಅವರು ಮತ್ತು ಹರಿಪ್ರಸಾದ್ ಅಂತ ಡೆಪ್ಟಿ ಡೈರೆಕ್ಟರ್ ಆಫ್ PUC ಎಜುಕೇಶನ್ ಡೆಪ್ಟಿ ಡೈರೆಕ್ಟರ್ ಅವರೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು SLCಯಲ್ಲಿ ಬಹಳ ಉತ್ತಮ ಫಲಿತಾಂಶ ಬಂದಿದೆ. ಅದರ ನಂತರದಲ್ಲಿ ಏನಾಗಿದೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದರ ನಂತರದಲ್ಲಿ ಎಷ್ಟು ಮಕ್ಕಳು ನಾವು ಇವತ್ತು PUCಯಲ್ಲಿ ಇವತ್ತು ಡಾಕ್ಟರ್ಸು, ಇಂಜಿನಿಯರ್ಸು ಬೇರೆ ಬೇರೆ ಕಡೆ ಹೋಗಿದ್ದಾರೆ, ಎಷ್ಟು ಪರ್ಸೆಂಟೇಜ್ ಅದು ಅಂತಕ್ಕಂಥದ್ದು ಬಹಳ ಮುಖ್ಯ. ಈಗಾಗಲೇ ನೀವು ಎಜುಕೇಶನ್ ತಾವು ನೋಡ್ತಾ ಇದ್ದೀರಾ. ಇವತ್ತು ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬಹಳಷ್ಟು ಜನ ಹೊರಗಡೆ ಹೋಗಿ ಇವತ್ತು ಎಜುಕೇಶನ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಬಹಳಷ್ಟು ಖರ್ಚುಗಳು ಬರ್ತವೆ, ಬಹಳ ದುಬಾರಿ ಆಗ್ತಾ ಇದೆ. ಹಾಗಾಗಿ ಗಂಗೋತ್ರಿ ಕಾಲೇಜ್ನಲ್ಲಿ ಇವತ್ತು ಈಗಾಗಲೇ ನಾವು ಹೊಸ ವಿಚಾರಗಳನ್ನು ಇಟ್ಕೊಂಡು ಕಾಲೇಜ್ನಲ್ಲಿ ಬಹಳ ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ನಾವು ಕೊಡ್ತಕ್ಕಂಥದಕ್ಕೆ ಈಗಾಗಲೇ ನಾವು ಮುಂದಾಗಿದ್ದೇವೆ. ಈಗಾಗಲೇ ಕೆಲಸ ನಡೀತಾ ಇದೆ. ಇವತ್ತು PUCಯಲ್ಲಿ ನಾವು ಉತ್ತಮ ಫಲಿತಾಂಶ ಕೊಡ್ತಕ್ಕಂಥದ್ದು, ಅದ್ರ ಜೊತೆಯಲ್ಲಿ ನೀಟು, CET ಮತ್ತು JEE ಅಂದ್ರೆ ಇವತ್ತು ನಿಮಗೆ ಮಕ್ಕಳುಗಳು ಸುಮಾರು ಬಹಳಷ್ಟು ಮಕ್ಕಳುಗಳು PUCಯಲ್ಲಿ ನಿಮಗೆ 95, 98 ಪಡಿತಾರೆ. ಆದ್ರೆ ಅವರಿಗೆ ನೀವು ನೀಟು ಮತ್ತು CETಯಲ್ಲಿ ರ್ಯಾಂಕಿಂಗ್ ಬಹಳ ಮೇಲೆ ಹೋಗ್ತದೆ. ಯಾಕೆಂದ್ರೆ ಅವ್ರಿಗೆ ಸೀಟ್ ಸಿಗೋದಿಲ್ಲ. ನೀವು ಮೆಡಿಕಲ್ ಇದೆಲ್ಲ ಅದನ್ನು ಅಟೆಂಡ್ ಮಾಡ್ತಕ್ಕಂಥದಕ್ಕೆ ನೀಟು ಮತ್ತು CET ಮತ್ತು JEE ಬಹಳ ಉತ್ತಮ ಮಕ್ಕಳುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಡಾಕ್ಟರ್ಸು, ಇಂಜಿನಿಯರ್ಸು ಮತ್ತು IPS, IAS ಆಗ್ಲಿಕ್ಕೆ ಬೇಕಾದಂತ ತಳಪಾಯವನ್ನು ಈಗಲಿಂದನೇ ಹಾಕ್ತಕ್ಕಂಥ ಕೆಲಸವನ್ನು PUCಯಲ್ಲಿ ನಾವು ಗಂಗೋತ್ರಿ ಕಾಲೇಜಿನಲ್ಲಿ ಈಗಾಗಲೇ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಯಾಕಂದ್ರೆ ಎಲ್ಲ ನಮ್ಮ ಡೈರೆಕ್ಟರ್ಗಳು ಬಹಳ ಎಜುಕೇಟೆಡ್ ಇದ್ದಾರೆ. ಹೊಸ ವಿಚಾರಗಳನ್ನು ಇಟ್ಕೊಂಡು ನಾವೆಲ್ಲ ಸೇರ್ಕೊಂಡಿದ್ದೇವೆ. ಈಗಾಗಲೇ ಗಂಗೋತ್ರಿ ಕಾಲೇಜಿನಲ್ಲಿ ಈಗ ಹಾಸ್ಟೆಲ್ ಸ್ಪೆಷಾಲಿಟೀಸ್ ಇವತ್ತು ಎಲ್ಲಾ ಕಡೆನೂ ಕೂಡ ಹಾಸ್ಟೆಲ್ ಸ್ಪೆಷಾಲಿಟೀಸ್ ಮಾಡಿದ್ದೇವೆ. ಲೈಬ್ರರಿ ಉತ್ತಮವಾಗಿ ಮಾಡ್ತಾ ಇದ್ದೇವೆ. ಆಮೇಲೆ ಡಿಜಿಟಲ್ ಕ್ಲಾಸ್ಗಳನ್ನ ನಡೆಸ್ತಕ್ಕಂಥದಕ್ಕೆ ಈಗಾಗಲೇ ಇನ್ಫ್ರಾಸ್ಟ್ರಕ್ಚರ್ ನಾವು ಈಗಾಗಲೇ ಮಾಡಿದ್ದೇವೆ. ಹಾಗಾಗಿ ನಮ್ಗೆ ಈಗಾಗಲೇ ಬಹಳಷ್ಟು ಎನ್ಕ್ವೈರಿಗಳು ಸ್ಟಾರ್ಟ್ ಆಗಿದ್ದಾವೆ. ಬಹಳಷ್ಟು ಜನ ಬಂದು ಇವತ್ತು ರಿಜಿಸ್ಟರ್ ಮಾಡ್ತಾ ಇದ್ದಾರೆ. ಇವತ್ತು ನಿಮ್ಗೆ ಎಲ್ಲ ಮಕ್ಕಳುಗಳು ನೀವು ಮಂಗಳೂರು, ಮೈಸೂರು, ಬೇರೆ ಬೇರೆ ಕಡೆ ಇಲ್ಲಿಂದ ಹೋಗ್ತಕ್ಕಂಥದ್ದು ಮತ್ತು ಮಕ್ಕಳಿಗೆ ಬಹಳ ದುಬಾರಿ ಅಂದ್ರೆ ಬಹಳ ದುಬಾರಿ ಆಗ್ತಾ ಇದೆ. ಸಾಮಾನ್ಯ ಮಧ್ಯಮ ವರ್ಗದವರಲ್ಲಿ ಮಕ್ಕಳುಗಳು ಬುದ್ಧಿವಂತರು ಇದ್ರೂ ಕೂಡ ಆ ಲೆವೆಲಿನ ಒಂದು ಎಜುಕೇಶನ್ ರೀಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕೆಲವು ಮಕ್ಕಳುಗಳ ಭವಿಷ್ಯನೇ ಎಲ್ಲ ಒಂದ್ ಕಡೆ ಹೋಗ್ಬಿಡುತ್ತೆ. ಯಾಕಂದ್ರೆ PUC ಅಂತಕ್ಕಂಥದ್ದು ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್. ಅದರಲ್ಲಿ ನಾವು ಯಾವ ರೀತಿ ನಾವು ಅವರ ವಿಚಾರವನ್ನು ರೂಪಿಸ್ತೀವೋ ಅದ್ರ ಮೇಲೆ ಅವರ ಜೀವನದ ಇದು ಅಡಿಪಾಯ ನಿಂತಿರ್ತದೆ. ಹಾಗಾಗಿ ಇವತ್ತು ನಾವು ಅದಕ್ಕೆ ಬಹಳಷ್ಟು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮತ್ತು ನೀಟ್ ಮತ್ತು CET ಫಸ್ಟ್ ಇಯರ್ PUC ಇಂದನೇ ಅದನ್ನ ಕ್ಲಾಸ್ಗಳನ್ನ ಕೊಡ್ತಾ ಒಳ್ಳೆಯ ಎಜುಕೇಶನ್ ಕೊಟ್ಟು ಬಹಳಷ್ಟು ಮಕ್ಕಳಿಗೆ ಉದ್ಯೋಗ, ಒಳ್ಳೆ ಹೈಟೆಕ್ ಆಗಿ ಉದ್ಯೋಗ ಸಿಗ್ತಕ್ಕಂಥದ್ದಕ್ಕೂ ಕೂಡ ಈಗಾಗಲೇ ನಾವು ಕಾಮರ್ಸ್ನಲ್ಲೂ ಕೂಡ ಬ್ಯಾಂಕಿಂಗ್ ಎಕ್ಸಾಮ್ಗಳು ಏನ್ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಏನ್ ಬೇಕೋ ಅದನ್ನ PUC ಇಂದನೇ ನಾವು ಎಜುಕೇಶನ್ ಕೊಡ್ಲಿಕ್ಕೆ ಈಗಾಗಲೇ ಫ್ಯಾಕಲ್ಟಿಗಳನ್ನು ಕೂಡ ನಾವು ಆಗ್ಲೇ ಗುರುತು ಮಾಡಿದ್ದೇವೆ. ಎಲ್ಲರೂ ಈಗ ಬರ್ತಾ ಇದ್ದಾರೆ. ಅದಕ್ಕಾಗಿ ತಮ್ಮೆಲ್ಲರ ಸಹಕಾರದಿಂದ ನಮ್ಮ ಗಂಗೋತ್ರಿ ಕಾಲೇಜು ಬಹಳ ಎತ್ತರಕ್ಕೆ ಬೆಳಿಬೇಕು ಮತ್ತು ಸಾಮಾನ್ಯ ಜನಕ್ಕೆ ಅದರ ಒಂದು ಉಪಯೋಗ ಆಗಬೇಕು ಅನ್ನೋ ರೀತಿಯಲ್ಲಿ ತಮ್ಮ ಆಶೀರ್ವಾದಗಳು ಬೇಕು. ಅದಕ್ಕಾಗಿ ತಮ್ಮಲ್ಲಿ ಬಂದು ನಾವು ಇವತ್ತು ಪ್ರೆಸ್ ಮೀಟ್ ಅನ್ನು ಮಾಡಿ ತಮ್ಮ ಸಪೋರ್ಟ್ ಅನ್ನು, ಸಹಕಾರವನ್ನು ನಾವು ಕೋರ್ತಾ ಇದ್ದೇವೆ.